ಇನ್ನು ಸರ್ಕಾರ ತಂದಿರುವಂತಹ ಒಂದಷ್ಟು ಯೋಜನೆಗಳು ಅಂದ್ರೆ ಫ್ರೀ ಯೋಜನೆಗಳನ್ನ ಅನರ್ಹ ಫಲಾನುಭವಿಗಳು ಕೂಡ ಪಡ್ಕೊಳ್ತಾ ಇದ್ದಾರೆ ಅಂತ. ಅಂದ್ರೆ ಅರ್ಹರಲ್ಲ ಅನರ್ಹರು ಅವರುಗಳು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ BPL ಕಾರ್ಡ್ನ ಕಟ್ ಮಾಡೋ ಉದ್ದೇಶ. ಹಾಗಾಗಿ ಇದು ನೋಡಿ, ರಾಜ್ಯಾದ್ಯಂತ ಅನರ್ಹ BPL ಕಾರ್ಡ್ದಾರರಿಗೆ ಶಾಕ್. ಏನಂತಂದ್ರೆ ಅನರ್ಹರ ಕಾರ್ಡ್ ಬೇಟೆಯನ್ನ ಶುರು ಮಾಡಿದೆ ರಾಜ್ಯ ಸರ್ಕಾರ. 8 ಲಕ್ಷಕ್ಕೂ ಅಧಿಕ ಪಡಿತರ ಕಾರ್ಡನ್ನ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇದೆ. ರೇಷನ್ ಅಂಗಡಿಗಳ ಮುಂದೆ ಅನರ್ಹರ ಹೆಸರನ್ನ ಈಗ ಆಲ್ರೆಡಿ ಪ್ರಕಟ ಮಾಡಲಾಗಿದೆ. 3 ದಿನಗಳ ಒಳಗಡೆ ಅಗತ್ಯ ದಾಖಲೆಯನ್ನ ಸಲ್ಲಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರಿಂದ ಪರಿಷ್ಕರಣೆ ಮಾಡಲೇಬೇಕು, ಅನಿವಾರ್ಯ. ಮಾಡುವಾಗ ಅನರ್ಹರು ಯಾರಿದ್ದಾರೆ BPL ಅಲ್ಲಿ ಅವ್ರನ್ನ APL ತಗೊಂಡು ಹೋಗ್ತೀವಿ. ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ, APL ನಲ್ಲಿ ಇಡ್ತೀವಿ. ಒಂದು ವೇಳೆ ಇದು ಮಾಡುವಂತ ಕಾಲದಲ್ಲಿ ಯಾರಾದ್ರೂ BPL ಅಪ್ಪಿತಪ್ಪಿ APLಗೆ ಹೋಗಿದ್ರೆ ಅವ್ರಿಗೆ 24 ಗಂಟೆ ಒಳಗಡೆ ಅವ್ರ ಅರ್ಜಿ ಹಾಕಿದ ತಕ್ಷಣ ಮತ್ತೆ ಅವ್ನ BPL ಅಲ್ಲಿ ಉಳಿಸಿ ಅವ್ರಿಗೆ ದವಸ ಧಾನ್ಯಗಳನ್ನ ಕೊಡೋದನ್ನ